ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಈಸಿ ಮತ್ತು ರುಚಿಯಾದ ಚಿಕನ್ ರೆಸಿಪಿ ಮಾಡೋದನ್ನ ತೋರಿಸ್ತೀನಿ. ಇಂಗ್ರೀಡಿಯೆಂಟ್ಸು: ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಟೊಮೊಟೊ ಇಷ್ಟನ್ನು ತಗೊಂಡಿದ್ದೀನಿ. 1 ಸ್ಪೂನ್ ಗರಂ ಮಸಾಲ, ನಾನು ಹೋಮ್ಮೇಡ್ ಗರಂ ಮಸಾಲ ತಗೊಂಡಿದ್ದೀನಿ. ಮತ್ತು ಸಾಂಬಾರು ಪೌಡ್ರು, ಮನೆಗೆ ಉಪಯೋಗಿಸೋವಂಥ ಬೇಳೆ ಸಾಂಬಾರು ಪೌಡ್ರು 1 ಸ್ಪೂನ್ ಅಂತ ತಗೊಂಡಿದ್ದೀನಿ. ಮತ್ತು ತೇಜು ಚಿಕನ್ ಮಸಾಲ ಆ್ಯಂಡ್ ಫ್ರೈ ಪೌಡ್ರು 1 ಸ್ಪೂನ್ ಆದರೆ ಸಾಕು. ಫಸ್ಟಿಗೆ ನಾನಿಲ್ಲಿ ಒಂದು ಕಡಾಯಿಗೆ ಬರೀ ಚಿಕನ್ನ ಹಾಕಿ, ನಾನಿಲ್ಲಿ ಯಾವುದೇ ರೀತಿ ಆಯಿಲ್ನ ಆ್ಯಡ್ ಮಾಡಿಲ್ಲ. ಬರೀ ಚಿಕನ್ನ ಹಾಕಿ ಸ್ವಲ್ಪ ಉಪ್ಪಾಕಿ, ಸ್ವಲ್ಪ ಅದಕ್ಕೆ ಅರಿಶಿನ ಹಾಕಿ, ಈ ಚಿಕನ್ನ ಒಂದು 30% ಅಷ್ಟು ಇಲ್ಲೇ ಕುಕ್ ಮಾಡ್ಕೊಬೇಕು. ಯಾಕಂದರೆ ಅದರಲ್ಲಿರೋ ನೀರಂಶ ಬಿಡೋ ತನಕ ನಾವು ಸ್ವಲ್ಪ ಫ್ರೈ ಮಾಡಿದ್ರೆ ಅದರಲ್ಲಿರೋ ಹಸಿ ವಾಸನೆ ಹೋಗುತ್ತೆ ಮತ್ತು ರೆಸಿಪಿ ಟೇಸ್ಟು ಚೆನ್ನಾಗಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಸಾಕು, ಐ ಫ್ಲೇಮಲ್ಲಿ ಬೇಡ. ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಟರೆ ಚಿಕನ್ ಈ ರೀತಿ ನೀರು ಬಿಡುತ್ತೆ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ಇಲ್ಲೇ ಚಿಕನ್ನು 30% ಅಷ್ಟು ಬೆಂದಿರುತ್ತೆ. ಚಿಕನ್ ಬೇಯಿಸ್ಕೊಂಡು ತೆಗೆದಿಟ್ಕೊಂಡ್ಮೇಲೆ ನೆಕ್ಸ್ಟ್ ನಾನು ಒಂದು ಕಡಾಯಿಗೆ 2 ಸ್ಪೂನ್ ಎಣ್ಣೆ, ಹಸಿಮೆಣ್ಸಿಕಾಯಿ ಮತ್ತು ಕರಿಬೇವು. ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಅಂದರೆ ಎಕ್ಸ್ಟ್ರಾ ಮೆಣಸಿನ್ಕಾಯಿ ಹಾಕೊಬೋದು. ನಾನು ನಮಗೆ ಕಟ್ ಮಾಡಿರೋ ಈರುಳ್ಳಿ ಇಷ್ಟನ್ನು ಒಗ್ಗರಣೆಗೆ ಹಾಕ್ತಿದ್ದೀನಿ. ಒಗ್ಗರಣೆಗೆ ಹಾಕಿ ಇದನ್ನ ಈರುಳ್ಳಿ ಕೆಂಪಾಗೋವರೆಗೂ ಫ್ರೈ ಮಾಡಬೇಕು. ಈ ರೆಸಿಪಿ ನಿಮಗೆ ಮಾಡೋದಕ್ಕೆ ತುಂಬ ಸುಲಭ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನ ನೀವು ಚಪಾತಿ ಜೊತೆ, ಅನ್ನದ ಜೊತೆ ಮತ್ತು ಅಕ್ಕಿ ರೊಟ್ಟಿ ಜೊತೆ ಮತ್ತು ರಸಮ್ಗೆ ಸೈಡ್ಸಾಗೂ ಕೂಡ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನಂತರ ನಾನಿಲ್ಲಿ ಈರುಳ್ಳಿ ಕೆಂಪಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ನಾನು ಜಸ್ಟ್ ಸ್ಮ್ಯಾಶ್ ಮಾಡಿದ್ದೀನಿ ಅಷ್ಟೇ, ಜಜ್ಜಿದ್ದೀನಿ ಕಲ್ಲಲ್ಲಿ. ಪೂರ್ತಿಯಾಗಿ ಪೇಸ್ಟ್ ಥರ ಮಾಡಿಲ್ಲ, ಯಾಕಂದರೆ ಈ ಥರ ಸುಮ್ಮನೆ ಜಜ್ಜಿ ಹಾಕೋದ್ರಿಂದ ಅದರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ 1 ಟೊಮೊಟೊ, ಟೊಮೊಟೊ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಟೊಮೊಟೊ ಫ್ರೈ ಮಾಡಬೇಕಾದ್ರೆ ಉಪ್ಪು ಆ್ಯಡ್ ಮಾಡ್ತಿದ್ದೀನಿ. ಇದರಿಂದ ಬೇಗ ಟೊಮೊಟೊ ಬೆಂದು ಸಾಫ್ಟ್ ಆಗುತ್ತೆ. ಟೊಮೊಟೊ ಬೆಂದು ಸಾಫ್ಟ್ ಆದಮೇಲೆ ಅದಕ್ಕೆ ನಾನು ಚಿಕನ್ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ. ಸ್ನೇಹಿತರೆ, ಇಲ್ಲಿ ನಾನು ಬರೀ ಚಿಕನ್ ಮಾತ್ರ ಹಾಕ್ತಿದ್ದೀನಿ, ಅದರಿಂದ ಬಿಟ್ಟಿರೋ ನೀರನ್ನ ನಾನು ಇಲ್ಲಿ ಸೇರಿಸ್ತಿಲ್ಲ. ಈಗಾಗಲೇ ಚಿಕನ್ನು ಒಂದು 30% ಅಷ್ಟು ಬೆಂದಿರುತ್ತೆ. ಅಷ್ಟು ಬೆಂದಿರೋ ಚಿಕನ್ನ ನಾನು ಇಲ್ಲಿ ಸೇರಿಸ್ತಿದ್ದೀನಿ. ನೀವು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು, ಯಾಕಂದರೆ ಇಲ್ಲಿ ನೀವು ತುಂಬ ಚಿಕನ್ನ ಬೇಯಿಸ್ಕೊತೀರ ಅಂತಂದರೆ ಆಮೇಲೆ ನೀವು ನೆಕ್ಸ್ಟು ಉಪ್ಪು ಖಾರ ಎಲ್ಲ ಅದಕ್ಕೆ ಚೆನ್ನಾಗಿ ಹೊಂದಿಕೆ ಆಗಲ್ಲ. ಆದ ಕಾರಣ ಇದು ಸ್ವಲ್ಪ ನೀರು ಬಿಡೋ ತನಕ ನೀವು ಫ್ರೈ ಮಾಡ್ಕೊಂಡ್ರೆ ಸಾಕು. ಅಂದರೆ ಒಂದು 20 to 30% ಅಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಟೊಮೊಟೊ ಜೊತೆ ಚೆನ್ನಾಗಿ ಹೊಂದಾಣಿಕೆ ಆದಮೇಲೆ ಚಿಕನ್ಗೆ ನಾನು 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಸಾಂಬಾರು ಪೌಡ್ರು ಮತ್ತು 1 ಸ್ಪೂನು ತೇಜು ಚಿಕನ್ ಮಸಾಲ ಅಷ್ಟನ್ನು ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಸೇರಿಸಿ ಒಳ್ಳೆ ಮಿಕ್ಸ್ ಮಾಡಿ ನಂತರ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು, ನಾನಿಲ್ಲಿ 1 ಚಿಕ್ಕ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಮತ್ತು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನಿಮಗೆ ಗ್ರೇವಿ ಕ್ವಾಂಟಿಟಿ ಥರ ಬೇಕು ಅನ್ನೋ ಆಗಿದ್ದರೆ ನೀವು ಸ್ವಲ್ಪ ನೀರನ್ನ ಜಾಸ್ತಿ ಆ್ಯಡ್ ಮಾಡ್ಕೊಬೋದು, 2 ಕಪ್ಸ್ ಆ್ಯಡ್ ಮಾಡ್ಕೊಬೋದು. ನನಗಿಲ್ಲಿ ಗ್ರೇವಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಬೇಕು, ಸ್ವಲ್ಪ ಡ್ರೈ ಥರನೂ ಫ್ರೈ ಥರನೂ ಎರಡೂ ಥರ ಬೇಕು ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಕಮ್ಮಿ ನೀರು ಹಾಕಿದ್ದೀನಿ. ನೀರು ಹಾಕಿ ಮುಚ್ಚಿ ಒಂದು 10ರಿಂದ 15 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಬೇಯಿಸಿದರೆ ಆಗುತ್ತೆ. ಮತ್ತು ಇಲ್ಲಿ ನೀವು ನೋಡ್ಕೊಬೋದು, ಆವಾಗ 5 ನಿಮಿಷಕ್ಕೆ ಒಂದು ಸಲ ಅದನ್ನ ಕೈ ಆಡೋದ್ರಿಂದನೂ ಅದು ತಳ ಹಿಡಿಯಲ್ಲ. ಚಿಕನ್ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದು ಬೆಂದಿದೆ ಚೆನ್ನಾಗಿ. ಈ ಹಂತದಲ್ಲಿ ನೀವು ಚಿಕನ್ ಬೆಂದ ಕೂಡಲೇ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದರೆ ಆಯಿತು.
ನೆಕ್ಸ್ಟು ಚಿಕನ್ ರೆಡಿಯಾಗಿರುತ್ತೆ. ಈಸಿ ಮತ್ತು ರುಚಿಯಾದ ಚಿಕನ್ ರೆಸಿಪಿ, ಮಾಡೋಕ್ಕೂ ಈಸಿ, ತಿನ್ನೋಕ್ಕೂ ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಮಾಡೋದಕ್ಕೂ ಈಸಿ ಮತ್ತು ತುಂಬ ರುಚಿಯಾಗಿರುತ್ತೆ. ಧನ್ಯವಾದಗಳು.